ಇದು ತುಳಸಿ ಕಟ್ಟೆ ಎಂದು ಭಾವಿಸಿಕೋ. ಇದು ಇವು ತುಳಸಿ ಎಲಿ ಈಗ ಹುಟ್ಟೆವು. ತಿಂತಾರ ತುಳಸಿ ಎಲೆದೆಲ್ಲ ತೆರ್ರತಿದೆ. ಇದಕ್ಕ ಹಂದಿ ಗೊಬ್ಬರ ಹಾಕ್ತಿವಿ. ತಾರ್ ತುಳಸಿ ತಟ್ಟೆ ತೆಟ್ರಾಕಂದೈತಿ. ತಂಡೈತೆ ತುಳಸಿ ಕಟ್ಟಿಗೆ. ಅದಕ್ಕೆ ಸರಿತಾ. ಹಾ ಇದಕ್ಕೆ ಪೂಜೆ ಮಾಡವಾ. ಇದಕ್ಕೆ ಹಾ ತುರು ಮಾಡ್ತೀನಿ. ಅಯ್ಯೋ ಶುರು ಮಾಡುತ್ತೇನೆ. ತುರು ಮಾಡ್ತೇನೆ. ತುರು ಮಾಡಕ್ಕೆ ಕೊಬ್ಬರಿಕಾಯಿ ತುರಿ. ತುರು ಮಾಡ್ತೀನಿ. ಹಾ ಮಾಡವಾ. ತಾ ಹಾ ತೂತ್ ಚಡಿ ತೊಡಿ. ಹಾ ಅವನು ತೂತ್ ಚಡ್ಡಿ ಇಲ್ಲ, ಫುಲ್ ಚಡ್ಡಿ ಹಾಕೊಂಬಂದನವ. ಏ ಹಾ ತೂ ಚಡ್ಡಿ ಇಲ್ಲ, ತೂ ಚಡಿ. ಏಯ್ ನಿಂದು ತೂತ್ ಚಡ್ಡಿ ಫುಲ್ ಚಡ್ಡಿಯಪ್ಪ. ಫುಲ್ ಪ್ಯಾಂಟ್ ಐತ್ರಿ. ಫುಲ್ ಪ್ಯಾಂಟ್ ಐತಪ್ಪಿ ಅವಂದ. ತಾಂಟ್ರಿಲ್ಲ ತೂ ಚಡಿ. ಏನಂತಳಕಿ? ತೂ ಚಡಿ. ಆ ತೂ ಚಡಿ. ಏಯ್ ನಂದು ಫುಲ್ ಚಡ್ಡಿ ಐತಯ್ಯವ. ತಾ ತುಮ್ನೆ ತಮಾತೆ ತಾಡ್ಬೇಡಿತಾ. ತೂ ಚಡಿ. ಊದ್ರ ಕಡ್ಡಿ. ತೂ ಚಡಿ. ನೀನ ಹೆಣ ಎತ್ಲಿ. ಊದ್ರ ಕಡ್ಡಿ ತೂ ಚಡ್ಡಿ. ಊದ್ರ ಕಡ್ಡಿ ಕೈಯಾಗಿದೆ ಅಂತ ಮಾಡು. ತೈ ಬಡಿತಾ ತುಮ್ನೆ. ತೈಬೇಡಿ ಡ್ಯಾನ್ಸ್ ಮಾಡಕ್ ಬಂದಿಲ್ಲ ತಾಯಿ ಇಲ್ಲಿ. ತರ್ಟಾಗತ್ತೆ ತರ್. ಹರಿಟ್ಟು ತರ್ಟಾಗತ್ತೆ. ಆಯ್ತಮ್ಮ ಬೈಯಲ್ಲ ಹೇಳಮ್ಮ. ತೈ ಬಡಿ ತೂ ಚಡಿ ಕೈಯಲ್ಲಿದೆ ಅಂತ ಭಾವಿಸ್ಕೋ. ಸರಿತಾ. ತಾ ತಿಂದೆಂತ ಆಯ್ತೋಡಿ. ನಮ್ ತಾಯಿ ಸತ್ತಾಳ ಮೊನ್ನೆ. ತಿಂತ ಆಯ್ತತ್ಲ ತೆಂಗ್ತತ್ಲು. ಹೂಸ್ಬಿಟ್ಟು ಸತ್ಲು. ಹೆಂಗ್ ಸತ್ಲ ಹೆಂಗ್ ಸತ್ತದ್ರಿ ಏನ್ ಹೇಳಿ. ತಾರ್ ತಿಂದೆಂತ ಆಯ್ತೋಡಿ. ಏನಂತಳಕಿ? ತೆಂಗಿನಕಾಯಿ. ನಿನ್ನ ತಾಯಿಗೆ ಒಂದ್ ನಮಸ್ಕಾರ ಹೇಳವ. ತೆಂಗಿನಕಾಯಿ ಉದಿನ ಕಡ್ಡಿ ಕೈಯಲ್ಲಿದೆ ಅಂತ ಭಾವಿಸ್ಕೊಂಡು ಇದಕ್ಕೆ ಪೂಜೆ ಮಾಡು. ತಾಯಿ ತೆಂಗ್ತತ್ಲು. ಎರಡು ಹೂಸ್ಬಿಟ್ಟು ಸತ್ಲು. ಹೆಂಗ್ ಸತ್ಲ ಅಂದ ಇಲ್ಲ ಉಸಿರು ಹಿಡ್ಕೊಂಡು ಸಾಯ್ತಾರ. ಇದಕ್ಕೆ ಮಾಡೆ. ರೆಡಿ ರೋಲಿಂಗ್ ಕ್ಯಾಮ್ರಾ ಆಕ್ಷನ್. ತೂದಿತ್ತ ತುಳಸಿ ತಟ್ಟೆ ತೇಜಲಾಗೈತಿತ. ತುಳಸಿ ಕಟ್ಟಿ ಸ್ವಲ್ಪ ನಗಯಪ್ಪ. ನಗಾಗತ್ತ ಮಾಡವ. ತಾರ್ ತುಳಸಿ ತಟ್ಟೆ ತಲಾಡ್ತಾನೆ ಇಲ್ಲ ತಕ್ಕಬಿಟ್ಟೈತೆ. ತಮ್ಮ ಒಂದ್ ಸ್ವಲ್ಪ ಇವ್ ಗಿಡ ಹಿಂಗ್ ಮ್ಯಾಗಿಟ್ಕೊಂಡು ಹಿಂಗ್ ಅಲ್ಲಾಡ್ಸಿ ಹಿಂಗೆ. ತೊಡ್ದ ಈಗ ಮಾಡವ. ತೂದಿತ್ತಲೆಂದೇ ತೂದಳ್ಳ ತಂದೆ ತಲುತನ ತೂಲಿತಾ ತಿಂದೆ ತಿರಿಯೂತಾಗಿಲ್ಲನು ತಾಮ ತಿರಿಯೂತಾಗಿಲ್ಲನು. ಅವ್ ಹಗಲೆ ಮುಗಲೆ ತೆರಿಯೋ ತೆರಿಯೋ ಅನ್ಬೇಡ. ಯಾಕೆದ ಅವ ತೆರದನಿ ಹೊಡಿಯೋಕಿ. ತೆರಿ ತೆರಿ ಅನ್ಬೇಡ ಅಷ್ಟೇ ಪೂಜೆ. ತಾ ತೂ ಚಡಿ ತಲ್ ತೂದ್ಲೆ ಬಾಯ್ ಸಿಗಿಸ್ಬಾ ಇಲ್ಲಿ. ತೆರಿತಾ ತಾಕೆ ತರ್ತಾ ಇದ್ದೀರಾ? ಸಿಗಿಸಾಕ್ ಬಂದವ ಸಿಗಿಸ. ತುಳಸಿ ಕಟ್ಟಿ ತುಳಸಿ ತಟ್ಟೆ ಊಟ ತಾಡ್ತಾ ಇದೆ. ಅಬ್ಬಾ ಅಪ್ಪಿ ಥ್ಯಾಂಕ್ ಯು ಅಪ್ಪಿ ಬಂದಿದ್ದಕ್ಕೆ. ನೀನ್ ತುಳಸಿ ಕಟ್ಟಿ ಆಗಿದ್ದಕ್ಕೆ ಬನ್ನಿ. ನಮ್ಮ ಹುಡುಗಂಗೊಂದು ಚಪ್ಪಾಳೆ. ಅವ್ವ ತುಳಸಿ ತಟ್ಟೆ. ಏಯ್ ಬಾಯಲ್ಲಿ ಒಂದ್ ಕೆಲಸ ಮಾಡು. ತಿಂತ ನಿನ್ನ ಬಾಯಲ್ಲಿ ಕನ್ನಡ ಸಿಕ್ಕ ಸಹಾಯಗದತಿ. ನಿನ್ನ ನಾಲಿಗೆ ಶುದ್ಧ ಆಗ್ಬೇಕು. ಎರಡು ತುಂಡು ಮಾಡು. ಎತ್ತುದತ ಉದ್ದ ಅಲ್ಲ ತುಂಡ ಮಾಡು. ತುಂಡ ಎತ್ತು ತುದ್ದ ಆಗ್ಬೇಕು. ಎರಡು ತುಂಡ ತುಂಡ ಎರಡು ತುಂಡ ಆಗು. ಒಂದು ನೀನ್ ನುಂಗು, ಇನ್ನೊಂದು ಡಾಕ್ಟರ್ ನುಂಗಿಸಿ. ಇಂಗ್ಲಿಷ್ ಕಲ್ತ್ಕೊಮ್ಮ. ಇಂಗ್ಲಿಷ್ 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 ನಮ್ ಪ್ರೊಡ್ಯೂಸರ್ ಈ ಕಡೆ ನೋಡಕತ್ತಾರ ಮಗಲ ಹುಷಾರು. ತಡಿದರು ತುಂಬಾ ತನ್ನದಿದ್ದಾರೆ. ತಾ ಮೀಸೆ ಮಾವ ಮೀಸೆ ಮಾವ ತೀಸೆತಾವ ಟೀ ಶರ್ಟ್ ಹಾಕೋ ಬಂದಿಲ್ಲ ಯವ್ವ. ಶರ್ಟ್ ಹಾಕೋ ಬಂದಾನ. ತಾ ತಿಂಗ್ಳಿ ತಲ್ಕೊಂತಂದ್ರೆ ಕನ್ನಡ ಇಂಡಸ್ಟ್ರಿನಲ್ಲಿ ದೊಡ್ಡ ತಿಲವಿಂತ ಆಡ್ತೀನ. ದೊಡ್ಡದಲ್ಲ ಅವ್ರ ಅವ್ವಕ್ಕಿನಿ ಮಾಡ್ತೀನಿ ಪಿನಿ. ನಮ್ಮ ಇಬ್ರು ಪ್ರೊಡ್ಯೂಸರ್ ಗಟ್ಟಿಗೆ 10 ಎಮ್ಮಿ 3 ಎಕರೆ ಹೊಲ ಹೋಗಿ ಫಿಕ್ಸ್ ಆಗೈತಿ. ತಾ ತೋಡ್ತಾ ಇರಿತಾ. ತೋಡಾಕ್ ನಾವಿಬ್ರು ಹೇಗೆ ನಾ ತೋಡ್ತಿರ್ತೀವಿ ಇಲ್ಲಿ. ಹಿಂಗಲ್ಲ ಇವೆಲ್ಲಾರು ಇಲ್ಲೇ ತುತ್ಕೊಂಡ್ ತೋಡ್ತಾ ಇರಿತಾ. ತಿಂಗೋಗಿ ತಿಂಗ್ಳಿ ತಲ್ಕೊಂಡು ತಿಂಗ ತತ್ತೀನಿ. ನಮ್ಮ ಸಾಹೇಬ್ರಿಗೊಂದು ಡೈಲಾಗ್ ಹೇಳ್ಕೊಡ್ತೀನಿ. ಸಾಹೇಬ್ರಿ ಇಲ್ಲೇ ಪಟ್ನ ಇನ್ನೊಂದು ಡೈಲಾಗ್ ಹೇಳ್ಬಿಟ್ಟು ಸಾಬ್ರ ತೋರಿ. ಮೈ ಕುಡಿಲಿ. ಸಾಬ್ರ ಏನೋದಿಲ್ಲ. ಈಗ ಫುಲ್ ಮಾಸ್ ಡೈಲಾಗ್ ಸರ್. ಮಾಸ್ ಸರ. ತಂದೆ ತಲೆಗೆ ಹೊಡಿತಾರೆ, ತಾಯಿ ಬೆನ್ನಿಗೆ ಹೊಡಿತಾರೆ, ಟೀಚರ್ ಕಾಲಿಗೆ ಹೊಡಿತಾರೆ. ಈ ಬೌದ್ಧ ಎದಗೆ ಹೊಡಿತಾನೆ. ಈಗ ಹೇಳಿ ಸರ್ ಡೈಲಾಗ್. ತಂದೆ ತಲೆಗೆ ಹೊಡಿತಾರೆ, ತಾಯಿ ಬೆನ್ನಿಗೆ ಹೊಡಿತಾರೆ, ನಾನ್ ಹೊಡೆಯೋದು ಎದೆಗೆನೆ. ನಮ್ಮ ಎದೆಗೆ ಹೊಡೆದಿದ್ದೀರಿ. ನಮ್ದು ಮೊದಲು ಓಪನ್ ಹಾರ್ಟ್ ಸರ್ಜರಿ ಆಗೈತೆ. ನಮ್ದು
ಸರ್ ಜಾಸ್ತಿ ಹೇಳಿ. ಓಕೆ ಥ್ಯಾಂಕ್ ಯು ಸರ್. ನಮ್ಮ ಅಣ್ಣವ್ರಿಗೆ ಒಂದು ಬಾಲಿ ಜೋರಾದ ಚಪ್ಪಾಳೆ. ಇಲ್ಲೊಂದು ಪಾತ್ರಕ್ಕೆ ಫಿಕ್ಸು. ಈಗ ನಾನು 3ನೇ ಕಂಟೆಸ್ಟೆಂಟ್ ಲಾಸ್ಟ್ ಕರೆದು ಬಿಡ್ತೀನಿ ಸರ್. ಕಂಟೆಸ್ಟೆಂಟ್ ನಂಬರ್ 3. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ರು, ಎಲ್ಲದಕ್ಕೂ ಅಸ್ತು ಅಂದ್ರು, ಸುತ್ತುವಾಗಿ ಕುತ್ತು ಬಿದ್ದೆ. Excuse me, sir. Huh? You told me to learn English now, sir. That's the reason I just went to Jharkhand and learned English, sir. Now you can ask me anything. I can talk in English, dance in English, sing in English. Whatever you ask, I can do it in English, sir. Could you take my audition? I want to become a Kannada topmost heroine, you know. You are coming from I came from Jharkhand. ಜಾರ್ಖಂಡ್ ಯಾಕೆ ಬಂದಿ? ಮಕ್ಕೊಂಡೆ ಬರ್ಬೇಕಿಲ್ಲ? Excuse me, sir. Huh? ನನಗೆ ಸ್ವಲ್ಪ ಕನ್ನಡ ಬರುತ್ತೆ. ಇವು ಕನ್ನಡ ಕಮಿಂಗ್. ಕನ್ನಡ ಬರುತ್ತೆ ಕಮ್ಮಿಂಗು. Okay. You know what? ನೀವ್ ನನ್ಗೆ ಇಂಗ್ಲಿಷ್ ಕಲ್ತ್ಕೊಂಡು ಬಾ ಅಂತ ಕಲ್ಸಿದ್ದಲ್ಲ, ನಾನ್ ಪೂರ್ತಿ ಕನ್ನಡ ಮರ್ತ್ಬಿಟ್ಟೆ. ಫುಲ್ ಇಂಗ್ಲಿಷ್. ಓಕೆ ನಾನು ಡೈಲಾಗ್ ಹೇಳ್ತೀನಿ, ಹೇಳ್ತೇವೆ ಇವಾಗ. ಡೈಲಾಗ್ ಹಾ. ವಾಟ್ ಯು ಟೆಲ್ ಐ ವಿಲ್ ರಿಪೀಟ್. ರೆಡಿ? ಓಕೆ. ಸ್ವಸ್ತಿ ಸಮಸ್ತ ನರೇಶ್ವರ ಮಸ್ತಕ ವಿನ್ಯಸ್ತ ಶಾಸನವಿದು ಸಕಲ ಜಗತ್ ವಿಸ್ತಾರೇಶನು ಅನ್ವಯ ವಿಸ್ತಾರಕ ಆದಿದೇವ ನಗ್ರ ತನುಜನು ಭುವನ ವಿಶೇಷನು ಇಕ್ಷಾಕು ವಂಶ ಗಗನೇಂದ್ರವು ಚಕ್ರರತ್ನಾಧೀಶನು ನವನಿಧಿ ವಲ್ಲಭ ನತದಿವಿಜಯನ ಪ್ರಶಂಸಿತ ನಾಭಿರಾಜನ ಮೊಮ್ಮಗನು ತನ್ನ ದಿಗ್ವಿಜಯ ಐರಾವತ ಗಜಗಳ ಹೊಲುವ ಗಜಗಳಿಂದ ಭುವನ ತಳವನ್ನು ತುಂಬಿದವನು. ಇಷ್ಟೆಲ್ಲ ಮಾಡಿದವರು ನಮ್ಮ ಡಾಕ್ಟರ್ ರಾಜ್ಕುಮಾರ್. ಡೈಲಾಗ್ ಹೇಳ. ಎಕ್ಸ್ಕ್ಯೂಸ್ ಮೀ ಸರ್. ನಿಮ್ದು ಡೈಲಾಗ್ ಡೆಲಿವರಿ ಸೂಪರ್. ಒಂದು ಫೋರ್ಸ್ಫುಲಿ 4 ಮಕ್ಕಳು ಎತ್ತಾಗೆ ಇತ್ತು ಅದು. ಬಟ್ ಇದು ಡೈಲಾಗ್ ಬೇಡ, ಮತ್ತೆ ಸ್ವಲ್ಪ ತುಂಡು ಮಾಡು. ಸ್ವಲ್ಪ ತುಂಡು ಮಾಡ್ಲಾ? ಸರಳ ಕನ್ನಡದಲ್ಲಿ ಹೇಳ. ಪಾಂಡು ಅಂದು ನಮ್ಮ ಮನೆಗೆ ಬಂದಾಗ. ಪಾಂಡು ಈಸ್ ಇಯರ್ ಓನ್ಲಿ. ಓಕೆ ಸ್ವಲ್ಪ ತುಂಡು ಮಾಡು. ಪಾಂಡು ಅಂದು. ಇನ್ನೊಂಚೂರು ತುಂಡು. ಪಾಂಡು ತುಂಡು ಪಾ ತುಂಡು. ನೀ ಮೌನ ಎಷ್ಟು ತುಂಡು ಮಾಡು, ತುಂಡು ಮಾಡು, ತುಂಡು ಮಾಡಿ, ಎಲ್ಲಿ ತುಂಡು ಮಾಡ್ಲಿ? ಓಕೆ ಕೂಲ್ ಡೌನ್. ಕೋಪ ಬೇಡ. ಡೈರೆಕ್ಟರ್ ಯು ಡು ಒನ್ ಥಿಂಗ್. ನೀನ್ ಕೋಪ ಮಾಡ್ಕೋಬೇಡ. ಸ್ವಲ್ಪ ಹೇಳು, ಪೂರ್ತಿ ಹೇಳ್ಬಿಡ್ತೀನಿ ನಾನು. ಏಯ್ ಸ್ವಲ್ಪ ಹೇಳು, ನಾನು ಪೂರ್ತಿ ಹೇಳುತ್ತೇನೆ. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ನೀನು ಸ್ವಲ್ಪ ಹೇಳು, ನಾನು ಪೂರ್ತಿ ಹೇಳುತ್ತೇನೆ. ಇಲ್ಲೇ ಎಲ್ರ ಮುಂದೆ. ಇಲ್ಲೇ ಎಲ್ರದು ಮುಂದೆ? ಇದರಲ್ಲಿ ಏನಿದೆ? ನೀನು ನನ್ಗೆ ಇಂಗ್ಲಿಷ್ ಕಲ್ತ್ಕೊಂಡ್ ಬಂದಿ ಎಲ್ರ ಮುಂದೆ ಹೇಳಕಲ್ವಾ? ನಾನು ಎಲ್ರ ಮುಂದೆ ಹೇಳ್ಬಿಡ್ತೀನಿ. ಏಯ್ ಇಲ್ಲೆಲ್ಲ ಬೆಳಗ್ಗೆ 5 ಮುಂಜಾನೆ ಕಬ್ಬಿನ ಪಡ ಆ ಕಡೆ. ಕಬ್ಬಿಂದು ಪಡ? ವೈ ಕಬ್ಬಿಂದು ಯಾಕೆ ಪಡ? ಕಬ್ಬಿಂದು ಎಲ್ಲ ಬೇಡ. ಇಲ್ಲಿ ಇದೆ ಅಲ್ಲ ಸ್ಟೇಜ್, ಇಷ್ಟು ದೊಡ್ಡ ಸ್ಟೇಜ್, ಎಲ್ಲರ ಮುಂದೆ ಹೇಳ್ಬೇಕಲ್ಲ. ಏ ಹೇಳ್ತೀನಿ. ಕರೆಕ್ಟ್, ಹೇಳ್ತೀನಿ. ನೋಡು ಈಗ ಹೇಗೆ ಹೇಳ್ತೀನಿ. ಹೇಳು, ನೀನೊಂಚೂರು ಹೇಳು. ಪಾಂಡು ಯಾಕೆ? ಪಾಂಡು ಹೇಳೋದು ಬೇಡ, ನೀನು ಹೇಳು. ಹೇಳ್ತೀನಿ. ಸೂಪರ್. ನೋಡು, ಒಂದು ಪವರ್ಫುಲ್ ಆಗಿ ಇರೋ ಡೈಲಾಗ್ ಹೇಳು. ಓಕೆ ಪಾಂಡು ಅಂದು ಸಂಜೆ ನಮ್ಮ ಮನೆಗೆ ಬಂದಾಗ ನಾನು ನಿಮ್ಮ ಎದೆಗೆ ಹೊರಗಿ ಮೆಲ್ಲಗೆ ಕಿವಿಯಲ್ಲಿ ಹೇಳಿದ್ದು ನೆನಪಿದೆಯಾ? ವಾಟ್ ಅ ನೈಸ್ ಡೈಲಾಗ್. ನೆನಪಿದೆ. ಪಾಂಡು ಎಲ್ಲಿದೆ? ಇಲ್ಲಿ ಪಕ್ಕದಲ್ಲಿದೆ. ಪಾಂಡು ಬನ್ನಿ ಪಾಂಡವಣ್ಣ, ಪ್ಲೀಸ್ ಕಮ್ ಹಿಯರ್. 2 ನಿಮಿಷ ನಿಂದ್ರಣ್ಣ. ಅಣ್ಣ ಏನಿಲ್ಲ, ಬಂದು ನಿಂದ್ರಿ ಅಷ್ಟ. ಅಲ್ಲ ಒಂದ್ ಕೆಲಸ ಮಾಡಿ, ಅಲ್ಲೇ ಬಿಡ್ರಿ. ಅಲ್ಲಲ್ಲ ಬಿಡ್ರಿ. ಇಲ್ಲ ಒಂದು ಅಲ್ಲೇ ಇರ್ಲಿ. ಅಮ್ಮ ಇವ್ರು ಇಲ್ಲೇ ಇರ್ತಾರ. ನಮ್ಮ ಪ್ರೊಡ್ಯೂಸರು ಸ್ವಲ್ಪ ಅವ್ರು ಸೊಕ್ಕಿನವ್ರು, ಸ್ವಲ್ಪ ಗತ್ತಲ್ ಇರ್ತದ, ಅಲ್ಲೇ ಇರ್ತಾರ ಅವರು. ನೀನ್ ಅಲ್ಲಿಗಡೆ ಇಲ್ಲ ಹೇಳ. ಓಕೆ ರೆಡಿ? ಅವ್ರಲ್ಲೇ ಕುಂತಿರ್ತಾರ. ಅಣ್ಣ ಸ್ವಲ್ಪ ಹಿಂಗ್ ಕಾಲ್ ಮೇಲೆ ಕಾಲರ್ ಹಾಕೋರ. ಅಟ್ಲೀಸ್ಟ್ ಅಣ್ಣ ಒಂದ್ ಕಾಲ್ ಮೇಲೆ ಕಾಲ್ ಹಾಕೋರಿ. ಹಾಕೋರಣ್ಣ ಹಂಗ. ಯಸ್. ಅವಳು ಪಾಂಡು ಅಂದಾಗ ಹೇಳು ಚಿನ್ನ ಅಂತ ಒಂದು ಡೈಲಾಗ್ ಅಷ್ಟ. ಚಿನ್ನು ಅಂದ್ರಷ್ಟ. ರೆಡಿ? ರೋಲಿಂಗ್ ಕ್ಯಾಮ್ರಾ ಆಕ್ಷನ್. ಪಾಂಡು ಹೇಳು ಚಿನ್ನು. ಇದು ಪಾಂಡು ಅಲ್ಲ, ವಜ್ರದ ಮುನಿ. ಎಸ್ ಕಂಟಿನ್ಯೂ. ರೆಡಿ? ರೋಲಿಂಗ್ ಕ್ಯಾಮ್ರಾ ಆಕ್ಷನ್. ಪಾಂಡು ಹೇಳು ಚಿನ್ನು. ಪಾಂಡು ಆವತ್ತು ನಾವು ಪಾರ್ಕಿನಲ್ಲಿ ಕುಳಿತಿದ್ದಾಗ ನಿಮ್ದು ಎದೆಗೆ ವರ್ಗಿ ಮೆಲ್ಲಗೆ ಕಿವಿನಲ್ಲಿ ಹೇಳಿದ್ನಲ್ಲ, ನೆನಪಿದೆನಾ? ಕಿವಿಯಾಗಿ ಹೇಳುದಲ್ಲ, ಹೇಳಿದ್ದು. ಐ ಆಮ್ ಸೋ ಸಾರಿ. ಕಿವಿಯಲ್ಲಿ ಹೇಳಿದ್ದು ನೆನಪಿದೆನಾ? ಅವ್ರ ಕಿವಿಯಾಗಿ ಹೇಳಕ್ಕೆ ಸುಲಭ ಶೌಚಾಲಯ
ಹೇಳಿದ್ದು ಹೇಳಿದ್ದು ಬೇಡವಾ ವೈ ಇದು ಪಾಂಡು. ಪಾಂಡು ಬೇಡ. ಇಲ್ಲಿ ನಮ್ಮಣ್ಣ ಇವನ ಹೆಸರೇನ? ಆದರ್ಶ್ 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 ಅಂದು ಸಂಜೆ ಆದರ್ಶ್ ದಂಪತಿ. ಆ ನೈಸ್. ಅವ್ ಸಣ್ಣವದ ನೀನು. ಇಟ್ಸ್ ಓಕೆ. ಹಾ ಆಕ್ಟಿಂಗ್. ಆದರ್ಶ್ ನಿನಗೆ ಹೆಂಗಪ್ಪ? ನಿನಗೆ ಹೆಂಗ? ನಾಚಿಕೆ ಅವನ್ಗೆ. ಶೈ ಮ್ಯಾನ್. ಇಟ್ಸ್ ಓಕೆ. ಆದರ್ಶ್ ನಿನಗೆ ಹೆಂಗಪ್ಪ? ಓಕೆ. ಓ ಮೈ ಗಾಡ್. ಎಲ್ಲ ಮಾನಿನ ಹಾಲು ಕೂದೇ ಸಣ್ಣ ಸಣ್ಣ ಹುಡುಗರು ಇದ್ದಿದ ದೊಡ್ಡ ದೊಡ್ಡ ಹುಡುಗಿಯರ ಮದುವೆ ಆಗತ್ತ ದೊಡ್ಡವ್ರ ಗತಿ ಏನ್ರಿ? ಓಕೆ. ಅಮ್ಮ? ಆದರ್ಶ್ ಓಕೆ. ಆದರ್ಶ್ ಓಕೆ. ಹ್ಮ್. ನೆಕ್ಸ್ಟ್ ಡೈಲಾಗ್ ಹಾ ಸಿಚುವೇಶನ್ ಚೇಂಜ್. ಓಕೆ. ಬೇರೆ ಡೈಲಾಗ್. ಯಾ ಪುಂಡ್ಲಿಕ್ ಪುಂಡ್ಲಿಕ್ ಅಂದು ಸಂಜೆ ಫಸ್ಟ್ ನೈಟ್ ದಿವಸ ನಿಮ್ ಬಾಡಿ ಹೀಟ್ ಆಗ್ಲಿ ಅಂತ ಹಾಲಲ್ಲಿ ಏಲಕ್ಕಿ ಹಾಕಿ ತಗೊಂಬಂದಿದ್ನಲ್ಲ ಅಷ್ಟೇ ಅಮ್ಮ. ಅಷ್ಟೇ ಅಮ್ಮ. ಓಕೆ. ಹಾ ಅವ್ರು ಇಲ್ಲಿ ಬರೋಕೆ ಪುಂಡ್ಲಿಕ್ ಈಗ ಹ್ಮ್. ಅಣ್ಣ 2 ನಿಮಿಷ ಬಾಣ ಸುಮ್ಮನೆ ನಿಂದ್ರು ಬಾಣ ಅಷ್ಟೇ. ಹಾ ಓಕೆ. ಪುಂಡ್ಲಿಕ್ ಅಣ್ಣ ನಮ್ ಎರಡೇ ಪ್ರೊಡ್ಯೂಸರ್ ಇವರು. ಈಗ ಪುಂಡ್ಲಿಕ್ ಮತ್ತು ನಿಮ್ದು ಫಸ್ಟ್ ನೈಟ್. ಓಕೆ. ಅಣ್ಣ ಅಣ್ಣ ಸೀನ್ಯಾಗ ಪಿಕ್ಚರ್ ಅವ್ರು ಯಾಕೆ ಹಲುವುದು? ಇಲ್ಲ ಅಳೋದಿಲ್ಲ. ಅವ್ರು ಸ್ಮೈಲ್ ಮಾಡ್ತಿದ್ದಾರೆ, ಒಳಗಡೆ ಖುಷಿ ಆಗ್ತಾ ಇದೆ, ನಗ್ತಿದ್ದಾರೆ. ಸ್ಮೈಲ್. ಓಕೆ. ಹೌದೌದು. ಹಿಂಗಾಗಿ ಅವ್ರ ಮಿಸ್ಸಸ್ ಬಂದಿದ್ರೆ ಡಿವೋರ್ಸ್ ಪತ್ರ ಸಹಿಯಾಗತ್ತಾರ. ಏನಿಲ್ಲ ಮಾಡಮ್ಮ ರೆಡಿ. ಓಕೆ ಸರ್. ಅವರು ಪುಂಡ್ಲಿಕ್ ಅಂದಾಗ ಹೇಳು ಡಾರ್ಲಿಂಗ್ ಅನ್ಬೇಕಷ್ಟೇ. ಸರ್ ಹ? ನಾನು ಶಾಕುಂತಲ. ನೀವ್ ಶಾಕುಂತಲನ? ಅವರು ರಾಜ್ಕುಮಾರ್ ಸ್ಟೈಲ್. ರಾಜ್ಕುಮಾರ್. ಓಕೆ. ಓಕೆ. ಅಣ್ಣ ಟಪ್ಗೆ ಹಾಕ್ಯಾನ ಅದ ಕಿರೀಟ ಅನ್ಕೋವ. ಹಾ ಎಸ್ ರೆಡಿ ಹಾ ರೋಲಿಂಗ್. ಅವರು ಈಗ ಪ್ರಿಯತಮೆ ಅಂದಾಗ ಹೇಳು ಜಾನಕಿ ಅನ್ಬೇಕಷ್ಟ. ಓಕೆ ರೆಡಿ ರೋಲಿಂಗ್ ಕ್ಯಾಮ್ರಾ ಆಕ್ಷನ್. ಪ್ರಿಯಂತಮ್ಮ ಪ್ರಿಯಂತಮ್ಮ. ಅವ್ರ ಅವ್ವ ಪ್ರಿಯಂತಮ್ಮ ಅಲ್ಲ, ಪ್ರಿಯತಮ ಪ್ರಿಯತಮ್ಮ. ಪ್ರಿಯಂತಮ್ಮ ಪ್ರಿಯಂತಮ್ಮ. ಮಕ್ಕೊಂಡ ನಾವು ಮನೆಗೆ ಹೋಗಿ ವೈ? ಪ್ರಿಯಂತಮ್ಮ ನೀ ಮುಂದ್ ಕರೆಕ್ಟಾಗ ಓಕೆ. ರೆಡಿ ರೋಲಿಂಗ್. I will call him darling. 10 ಎಮ್ಮಿ ಮಾಡ್ಯಾರ ಈಗ ಅವ್ರ. ಹ್ಮ್. 10 ಎಮ್ಮೆ 4 ಕೆಂಚ ರೇಟ್ ಆ ಅಲ್ಲ ಆಮೇಲೆ ಕೇಳ್ತೀನಿ ನನಗೆ. ರೆಡಿ ಹಾ ರೋಲಿಂಗ್ ಕ್ಯಾಮ್ರಾ ಆಕ್ಷನ್. ಪುಂಡ್ಲಿಕ್ ಮಹಾರಾಜ್. ಹೇಳು ಡಾರ್ಲಿಂಗ್. ಒಡಿಶಾ ಹಂಗೆ ಮ್ಯಾಚ್ಗೆ He is there. He is saying darling too late. I will come again. ನಾನು ಸ್ವಲ್ಪ ಫಾಸ್ಟ್ ಹೇಳ್ಬೇಕಂತ. ಹೇಳು ಡಾರ್ಲಿಂಗ್ ಅಂತ. ಫಾಸ್ಟ್ ಬೇಕು. ಹ್ಮ್. ಪುಂಡ್ಲಿಕ್ ಮಹಾರಾಜ್. ಹೇಳು ಡಾರ್ಲಿಂಗ್. ವೆರಿ ಫಾಸ್ಟ್. ಪುಂಡ್ಲಿಕ್ ನಿಮ್ ಬಾಡಿ ಹೀಟ್ ಆಗ್ಲಿ ಅಂತ ಹಾಲಲ್ಲಿ ಹೇಲಾಕಿದ್ದೀನಿ ಕುಡಿರಿ. ಹೇಲಾಕಿ ಅಲ್ಲ ಯವ್ವ, ಏಲಕ್ಕಿ ಏಲಕ್ಕಿ. ಐ ಆಮ್ ಸೋ ಸಾರಿ. ಹಾಲಲ್ಲಿ ಹೇಲಾಕಿ. ನಿನ್ನ ಬಾಯಿಗೆ ತರಬೇಕಿ ಸೋಡಾ ಏಲಕ್ಕಿ. ಹಾಲಲ್ಲಿ ಹೇಲಾಕಿ. ಏನ ಇವ್ ಹಾಲು ಕುಡಿತ್ಯಾ? ಬೇಡಪ್ಪ. ಇದು ಪುಂಡ್ಲಿಕ್ ಹಾಲು ಹರಿ ಹೋಗುತ್ತೆ, ಎತ್ಕೊಂಡು ಹೋಗ್ಬಿಡಿ. ಎತ್ಕೊಂಡು ಹೋಗ್ಬಿಡಿ. ದಟ್ಸ್ ವಾಟ್. ಎತ್ಕೊಂಡು ಹೋಗ್ಬಿಡಿ ಕುಡ್ದು ಬಿಡಿ. ಅಯ್ಯೋ ನೀನು ಹೆಣ ಸರ್ ಸೆಲೆಕ್ಟೆಡ್. ಒಂದ್ ಕೆಲಸ ಮಾಡು, ಇನ್ನೊಂದು ಸಿಚುವೇಶನ್ ಕೊಡ್ತೀನಿ. ಓಕೆ. ಹ್ಮ್. ಮುಂಗಾರು ಮಳೆ ಗಣೇಶ್ ಇನ್ನು. ಗಣೇಶ್. ಹಾ ಇಲ್ಲಿ ಮುಂಗಾರು ಮಳೆ ಗಣೇಶ್ ಬರ್ತಾನೆ. ಗಣೇಶ್. ನೀನು ಸ್ಲೋ ಮೋಷನ್ ಅಲ್ಲಿ ಒಂದ್ ಸಾಂಗ್ ಅಲ್ಲಿ ಓಡ್ ಬಂದು ಒಂದ್ ಎದಿ ಮೇಲೆ ಕಾಲಿಟ್ಟು ದಾಟಬೇಕು. ಗೆಣಸು ಯಾರು? ಗೆಣಸ್ ಅಲ್ಲ, ಗಣೇಶ್. ಅದೇ ಗಣೇಶ್. ಅಣ್ಣ ಯಾರ ಗಣೇಶ್ ಹಾಕಿರಿ? ಕಳ್ಸ, ಯಾರೊಬ್ರು ಕಳ್ಸ್ರ. ಆದರ್ಶ ಬರ ಗಣೇಶ ಬರ ಒಂಚೂರು. ಬಾ ಎದಿ ಮೇಲೆ ಕಾಲಿಡ್ತಾಳ ಬಾ, ಏನ್ ತೊಂದ್ರೆ ಇಲ್ಲ. ಅದೇ ನಂಬರ್ 9. ಓ ನೈಸ್ ನಂಬರ್. ಎಸ್. ಸೊ ಯಾರಿಲ್ಲ ಹಂಗಂದ್ರ? ಯಾರಿಲ್ಲ. ಓಕೆ. ಪುಂಡ್ಲಿಕನ ಸೆಲೆಕ್ಟ್ ಮಾಡೋಣ. ಹೀರೋಯಿನ ವಿಲನ್ ಅಂತೂ ಸೆಲೆಕ್ಟ್ ಆಗಿರಲ್ಲ ನಮ್ಮ ಸಾಹೇಬ್ರು. ಸರ್ ನಾನ್ ಸೆಲೆಕ್ಟೆಡ್. ಅಣ್ಣ ನೀವು ಓಕೆನಾ? ಬೇಡ ಅಂತ ಅಕ್ಕ ಕ್ಯಾನ್ಸಲ್ ಮಾಡಿ ನಡೀನಿ. ಯಾಕೆ ಸರ್ ನನ್ಗೆ ನಮ್ಮ ಪ್ರೊಡ್ಯೂಸರ್ ರಿಜೆಕ್ಟ್ ಮಾಡಿರಲ್ಲ. ಪ್ರತಿ ವರ್ಷ ಇದು ನವೆಂಬರ್ದು ಆಗುತ್ತಲ್ಲ ಕನ್ನಡದ ರಾಜ್ಯೋತ್ಸವ, ಹಾ. ಎಲ್ಲ ಕಡೆ ನನ್ಗೆ ಕರೀತಾರೆ ಚೀಫ್ ಗೆಸ್ಟ್ ಆಗಿ. ಏನಕ್ಕೆ? ಎಲ್ಲ ಕಡೆ ನಾನು ಹೋಗಿ ಅಲ್ಲಿ ಎಲ್ಲ ಕನ್ನಡದಲ್ಲಿ ಹೇಳ್ತಿರ್ತೀನ, ಎಲ್ಲ ಬಿದ್ದು ನೆಕ್ ಬಿಡ್ತಾರೆ. ಯಾಕೆ ನೆಕ್ತೀರಾ ಅಂತೀರಿ ನೀವು? ತುಂಬಾ ಚೆನ್ನಾಗಿ ಹೇಳ್ತೀರಾ, ನಮ್ಗೆ ನೆಕ್ಬೇಕು ಅನ್ಸುತ್ತೆ, ನೆಕ್ ಬಿಡ್ತಾರೆ. ಬಿದ್ದು ನಗ್ತೀನಿ. ಬಿದ್ದು ನೆಕ್ತಾರೆ ಎಲ್ಲ. ಇಲ್ಲಿ ನೋಡಿ ಅಣ್ಣ ಬಿದ್ದು
ಅದೇ ಬಿದ್ದು ಬಿದ್ನಕ್ಕ ಪಾಯಸನ ನಿಮ್ಮ ಅವ್ನು. ಸರ್ ನಾನ್ ಸೆಲೆಕ್ಟೆಡಾ? ಒಂದ್ ಕೆಲಸ ಮಾಡು, ಹಾ. ನಾ ಪ್ರೊಡ್ಯೂಸರ್ ಸೆಲೆಕ್ಟ್ ಮಾಡೋದು ಬೇಡ. ಬೇಡ ಅಂತ. ಯಾಕೆ ಸರ್ ನಾನ್ ಸೆಲೆಕ್ಟ್ ಇಲ್ಲ? ನಿನ್ನಂತ ಅರ್ಧಂಬರ್ಧ ಬರೋ ಬಾಂಬೆ ಹೀರೋಯಿನ್ಗಳು ಸೆಲೆಕ್ಟ್ ಮಾಡೋದಕ್ಕಿಂತ ನಮ್ಮ ಕನ್ನಡದ ಹುಡುಗಿಯರಿಗೆ ಅವಕಾಶ ಕೊಟ್ರೆ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ, ನಮ್ಮ ಕನ್ನಡದ ಭಾಷೆ ಬೆಳೆಯುತ್ತೆ ಅಲ್ವಾ? ಎಸ್, ನಮ್ಮ ಕನ್ನಡದ ನಾಯಕರಿಗೆ ಅವಕಾಶ ಕೊಡಿ, ಕನ್ನಡದ ಕಲಾವಿದರನ್ನ ಬೆಳೆಸಿ. ಯಾಕಂದ್ರೆ ಬಾಂಬೆಯಿಂದ ಬರೋ ಅರ್ಧಂಬರ್ಧ ಮಾತಾಡಿ ನಮ್ಮ ಕನ್ನಡನ ಎಕ್ಕಡ ಅಂತ ಹೆಂಗ್ ಬೇಕಾದಂಗ ಹಾಳು ಮಾಡುವಂತ ನಟಿಯರಿಗೆ ಅವಕಾಶ ಕೊಡಬೇಡಿ ಅಂತ ಒಂದು ಸಂದೇಶದ ಮುಖಾಂತರ ಈ ಸ್ಕಿಟ್ ಅನ್ನ ನಿಮ್ಗೆ ತಲುಪಿಸಿದೀವಿ. ಈ ಸ್ಕಿಟ್ ನೀವು ಮನಸ್ಸು ತುಂಬಾ ನಕ್ಕಿದ್ರೆ ಒಂದು ಜೋರಾದ ಚಪ್ಪಾಳೆ ಎಲ್ರು.